ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಕಥೆಯಲ್ಲಿ ಮುಖ್ಯ ಪಾತ್ರಧಾರಿ ಕಾವೇರಿ. ಈಕೆಯ ಜೀವನದಲ್ಲಿ ನಡೆದ ಸ್ವಾರಸ್ಯಕರ ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇನ್ಮೇಲೆ ಮುಖ್ಯ ಪಾತ್ರಧಾರಿಯೇ ಕಥೆಯನ್ನು ಹೇಳುತ್ತಾಳೆ ನೋಡಿ. ನಾನು ಕಾವೇರಿ. ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ, ಅವರು ಚಿಕ್ಕಮ್ಮ ಇಲ್ಲದ ವೇಳೆಯಲ್ಲಿ ನನಗೆ ಇಲ್ಲಸಲ್ಲದ ಆಸೆ ತೋರಿಸಿ ತಮಗೆ ಸಹಾಯ ಮಾಡಿಸಿಕೊಂಡ್ರು. ನನ್ನ ತಂದೆ ತಾಯಿ ಚಿಕ್ಕವಳಿದ್ದಾಗಲೇ ಅಪಘಾತದಲ್ಲಿ ತೀರಿ ಹೋಗಿದ್ದಾರೆ. ಹೀಗಾಗಿ ಮಕ್ಕಳಿಲ್ಲದ ನನ್ನನ್ನು ಸಾಕುತ್ತಿದ್ದಾರೆ. ಆದ್ರೆ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಬರೀ ಸಣ್ಣಪುಟ್ಟ ವಿಷಯಕ್ಕೆ ಜಗಳ ಆಡುತ್ತಲೇ ಇರುತ್ತಾರೆ. ರಾತ್ರಿ ಸಮಯದಲ್ಲಿ ಜಗಳ ಮರೆತು ಜೀವನ ಮಾಡುತ್ತಾರೆ. ನಾನು ಇದನ್ನು ನೋಡುತ್ತಿದ್ದೆ. ಕೆಲವು ಸಾರಿ ಸಮಾಧಾನ ಆಗದೆ ಕೈಗೆ ಕೆಲಸ ಕೊಟ್ಟು ಮಲಗುತ್ತಿದ್ದೆ. ಯಾವಾಗ ನನಗೂ ಅವಕಾಶ ಬರುತ್ತೋ ಅಂತ ಕಾಯತ್ತಾ ಇದ್ದೆ. ಅವತ್ತು ನಮ್ಮ ಚಿಕ್ಕಮ್ಮ ತಮ್ಮ ತವರುಮನೆಗೆ ಹೋಗುವ ವಿಚಾರ ಹೇಳಿದ್ರು. ಚಿಕ್ಕಪ್ಪನಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡು, ಅವರಿಗೆ ಚೆನ್ನಾಗಿ ನೋಡಕೋ ಅಂದ್ರು. ನೀನು ಹುಷಾರಿಂದ ಇರು ಅಂತ ಹೋದ್ರು. ನಮ್ಮ ಚಿಕ್ಕಪ್ಪ ಅಂಗಡಿ ನಡೆಸುತ್ತಿದ್ದರು. ಕೆಲವು ಸಾರಿ ಗಿರಾಕಿಗಳು ಇಲ್ಲದಾಗ ಮನೆಯಲ್ಲಿ ಇರುತ್ತಿದ್ದರು. ಹಾಗೆ ಚಿಕ್ಕಮ್ಮ ಊರಿಗೆ ಹೋದಾಗ ಮನೆಯಲ್ಲಿ ಇದ್ದರು. ನಮ್ಮ ಚಿಕ್ಕಪ್ಪ ನನ್ನ ಮೇಲೆ ಒಂದು ಕಣ್ಣು ಇಟ್ಟಿದ್ರು. ನಾನು ಯಾರ ಮುಂದೆ ಈ ವಿಷಯ ಹೇಳಿದಿಲ್ಲ. ಚಿಕ್ಕಪ್ಪ ಬೇಕಂತಲೇ ತಮ್ಮ ರೂಮಿನಲ್ಲಿ ವಿಡಿಯೋ ಹಚ್ಚಿ ನೋಡುತ್ತಾ ಇದ್ರು. ಜೋರು ಶಬ್ದ ಬರುತ್ತಾ ಇತ್ತು. ನಾನು ಭಯಗೊಂಡೆ. ಆಮೇಲೆ ಶಬ್ದ ತಡೆಯೋಕ್ಕೆ ಆಗದೆ ಕಸ ಹೊಡೆಯುವ ನೆಪದಲ್ಲಿ ಚಿಕ್ಕಪ್ಪನ ರೂಮ್ಗೆ ಹೋದೆ. ಕೊನೆಯ ಬಾಗಿಲು ತೆರೆದೇ ಇತ್ತು. ನಾನು ಒಳಗಡೆ ಹೋದೆ. ಆದ್ರೂ ಚಿಕ್ಕಪ್ಪ ಇನ್ನಷ್ಟು ಶಬ್ದ ಜಾಸ್ತಿ ಮಾಡಿ ಮೊಬೈಲ್ ನೋಡುತ್ತಾ ಇದ್ರು. ಆಮೇಲೆ ನನ್ನ ಹೆಸರು ಹಿಡಿದು ಕರೆದ್ರು. ನಾನು ಏನಾಯ್ತು ಚಿಕ್ಕಪ್ಪ ಅಂದೆ. ಅವರು ಮೊಬೈಲ್ ನನ್ನ ಕೈಗೆ ಕೊಟ್ಟು ನೋಡು ಅಂದ್ರು. ಆದ್ರೆ ನನಗೆ ಗೊತ್ತಿಲ್ಲದೆ ನೀರು ಇಳಿಯೋಕ್ಕೆ ಶುರು ಆಯಿತು. ನಾನು ನೀರು ನಿಲ್ಲಿಸೋಕ್ಕೆ ಹೋದೆ. ಅಷ್ಟರಲ್ಲಿ ಚಿಕ್ಕಪ್ಪ ನನಗೆ ಇವತ್ತು ತುಂಬಾ ಸುಸ್ತು ಆಗತ್ತಾ ಇದೆ. ಚಿಕ್ಕಮ್ಮ ಇದ್ದಿದ್ರೆ ಸಹಾಯ ಮಾಡತ್ತಾ ಇದ್ರು. ಅವರಿಲ್ಲ. ನೀನು ನನಗೆ ಸಹಾಯ ಮಾಡು, ನೋವು ಕಡಿಮೆ ಮಾಡು ಅಂದ್ರು. ನಾನು ಅವರು ಹೇಳಿದ ಹಾಗೆ ಅವರಿಗೆ ಸಹಾಯ ಮಾಡಿದೆ. ಅವತ್ತಿನಿಂದ ಅತ್ತೆ ಇಲ್ಲದಾಗ ನನ್ನ ಸಹಾಯವನ್ನು ಚಿಕ್ಕಪ್ಪ ಪಡೆಯುತ್ತಿದ್ದಾನೆ. ಈ ಕಥೆ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.